ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿ ತಾಲೂಕಿನ ರೋಟರಿ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಮತ್ತು ನೂತನ ತಂಡದ ಸದಸ್ಯರಿಗೆ ಸ್ವಾಗತ. ನೂತನ ಪದಾಧಿಕಾರಿಗಳು ಅಧ್ಯಕ್ಷೆ ಡಾಕ್ಟರ್ ಶೈಲಜಾ ಅನಿಲ್ ಕುಮಾರ್ ತಳವಾಡೆ, ಕಾರ್ಯದರ್ಶಿ ಪ್ರೊಫೆಸರ್ ಅಶೋಕ್ ರಾಜೋಳಿ, ಖಜಾಂಚಿ ಅವಿನಾಶ್ ಮಾಲ್ಗೆ. ಪದಗ್ರಹಣದ ಕಾರ್ಯಕ್ರಮದ ರೋಟರಿ ಕ್ಲಬ್ಗಳಲ್ಲಿ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಹೊಸ ತಂಡ ಅಧಿಕಾರ ಸ್ವೀಕರಿಸುತ್ತದೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ಇತರೆ ನಿರ್ದೇಶಕರು ಅಧಿಕಾರ ವಹಿಸಿಕೊಂಡು ವರ್ಷದ ಯೋಜನೆಗಳನ್ನು ಘೋಷಿಸುತ್ತಾರೆ. ಜಿಲ್ಲಾ ಗವರ್ನರ್ ಅಥವಾ ವಲಯ ಸಹಾಯಕ ಗವರ್ನರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾಲರ್ ಹಾಕಿ ಪದಗ್ರಹಣ ಮಾಡಿಸುತ್ತಾರೆ. ಡಾಕ್ಟರ್ ಶೈಲಜಾ ಅನಿಲ್ ಕುಮಾರ್ ತಳವಾಡಿ ಅಧ್ಯಕ್ಷೆ. ಡಾಕ್ಟರ್ ಶೈಲಜಾ ಅವರು ಬಾಲ್ಕಿ ಭಾಗದಲ್ಲಿ ಸೇವಾ ಮನೋಭಾವದ ಸ್ತ್ರೀ ವೈದ್ಯರಾಗಿ ಗುರುತಿಸಿಕೊಂಡಿದ್ದಾರೆ. ರೋಟರಿ ಸಂಸ್ಥೆಯಲ್ಲಿ ಮಹಿಳಾ ನಾಯಕತ್ವಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ. ಆರೋಗ್ಯ ಶಿಬಿರಗಳು, ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ನಿರೀಕ್ಷೆ ಇದೆ. ಪ್ರೊಫೆಸರ್ ಅಶೋಕ್ ರಾಜೋಳೆ, ಕಾರ್ಯದರ್ಶಿ ಪ್ರೊಫೆಸರ್ ಅಶೋಕ್ ರಾಜೋಳಿಯವರು ಬಾಲ್ಕಿ ತಾಲೂಕಿನಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಬಾಲ್ಕಿ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯಕ್ರಮಗಳಲ್ಲಿಯೂ ಅವರ ಹೆಸರು ಕಾಣಿಸಿಕೊಂಡಿದೆ. ಸಂಘಟನಾ ಕೌಶಲ್ಯ ಮತ್ತು ಸಂವಹನದಲ್ಲಿ ನಿಪುಣರಾಗಿದ್ದು ಕ್ಲಬ್ನ ಎಲ್ಲಾ ಚಟುವಟಿಕೆಗಳನ್ನು ಸಂಘಟಿಸುವ ಜವಾಬ್ದಾರಿ ಇವರದ್ದಾಗಿರುತ್ತದೆ. ಅವಿನಾಶ್ ಮಾಳ್ಗೆ, ಖಜಾಂಚಿ. ಅವಿನಾಶ್ ಮಾಲ್ಗೆಯವರು ಆರ್ಥಿಕ ನಿರ್ವಹಣೆಯಲ್ಲಿ ಅನುಭವ ಹೊಂದಿದ್ದಾರೆ. ಕ್ಲಬ್ನ ಆದಾಯ, ಖರ್ಚು, ಸೇವಾ ಯೋಜನೆಗಳಿಗೆ ಅನುದಾನ ನಿರ್ವಹಣೆ ಮತ್ತು ರೋಟರಿ ಫೌಂಡೇಶನ್ ದೇಣಿಗೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವರ ಮೇಲಿದೆ. ರೋಟರಿ ಕ್ಲಬ್ನ ಮುಖ್ಯ ಉದ್ದೇಶ ರೋಟರಿ ಕ್ಲಬ್ಗಳು ಸೇವೆಗೆ ಮೊದಲ ಆದ್ಯತೆ ಎಂಬ ಧ್ಯೇಯದೊಂದಿಗೆ ಆರೋಗ್ಯ, ಶಿಕ್ಷಣ, ಜಲ ಸಂರಕ್ಷಣೆ, ಪರಿಸರ ಮತ್ತು ಸಮುದಾಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತವೆ. ನೂತನ ತಂಡವು ಬಾಲ್ಕಿ ತಾಲೂಕಿನಲ್ಲಿ ಇನ್ನಷ್ಟು ಸೇವಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ನೂತನ ತಂಡಕ್ಕೆ ಬಾಲ್ಕಿ ರೋಟರಿ ಕ್ಲಬ್ ಆಫ್ ಪೋರ್ಟ್ 3160 2026-27ನೇ ಸಾಲಿನ ನೂತನ ಪದಾಧಿಕಾರಿಯವರ ಕೆಲಸವಾಗಿರುತ್ತದೆ. ಪದಗ್ರಹಣ ಸಮಾರಂಭಕ್ಕೆ ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ನಿತಿನ್ ಕರ್ಪೂರ್ ಸರ್ ಅವರು ಇನ್ಸ್ಟಾಲೇಷನ್ ಅಧಿಕಾರಿಯಾಗಿ, ಮುಖ್ಯ ಅತಿಥಿಗಳಾಗಿ ಜಹೀರ್ ಅನ್ವರ್ ಮುಲ್ತಾನಿ, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಡಾಕ್ಟರ್ ಅಮಿತ್ ಅಸ್ಟೋರಿ, ಡಾಕ್ಟರ್ ವಸಂತ್ ಪವಾರ್, ನ್ಯಾಯವಾದಿ ಸಾಗರ್ ನಾಯಕ್, ಡಾಕ್ಟರ್ ಅನಿಲ್ ಸುಕಾಳೆ, ಅಶ್ವಿನ್ ಭೋಸ್ಲೆ, ಬಸವ ಪಾಟೀಲ, ಸೌರಭ ನಾಯ್ಕ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಿಗೆ ಹಾಗೂ ರೋಟರಿ ಕಾರ್ಯದರ್ಶಿಗಳಿಗೆ ಮತ್ತು ಖಜಾಂಚಿಯವರಿಗೆ ಎಲ್ಲಾ ಸದಸ್ಯರಿಗೂ ಬಾಲ್ಕಿಯ ತಾಲೂಕಿನ ದಲಿತ್ ಮುಖಂಡರು, ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೋರೆ ಮತ್ತು ಹುಟ್ಟು ಹೋರಾಟಗಾರರು, ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಿವು ಲಕ್ಕೋಂಡೆ ಹಾಗೂ ಮರಾಠ ಸಮಾಜದ ಮುಖಂಡರಾದ ಜನಾರ್ದನ್ ಬಿರಾದಾರ್ ತಮಯಾಳ್, ಹಲವು ಸಂಘ ಸಂಸ್ಥೆಯ ಪ್ರಮುಖರು, ಗಣ್ಯಮಾನ್ಯರು ಎಲ್ಲರೂ ಗೌರವದೊಂದಿಗೆ ಸನ್ಮಾನಿಸಿ ಶುಭ ಹಾರೈಸಿದರು. ವರದಿ ಸತೀಶ್ ಕುಮಾರ್. ಅವರೇ ಅಶೋಕ್ ಜಟೀರಾವ್ ಅವರ ಸಂಕ್ಷಿಪ್ತ ಮಾಹಿತಿ. 1964 ಡಿಸೆಂಬರ್ 10ರಂದು ಬಸವಕಲ್ಯಾಣ ತಾಲೂಕಿನ ತಗುಟೂರಲ್ಲಿ ಜನ್ಮ ತಾಳಿದ್ದಾರೆ. ಅವರಿಗೆ ಸದ್ಯ ಹುಣಸೂರು ತಾಲೂಕಾಗಿದೆ. ಪ್ರಾಥಮಿಕ ಶಿಕ್ಷಣ ಗುರುಪಾಲೇಶ್ವರ ಪ್ರೌಢಶಾಲೆ ಗುರುತಾಗಿ, ಪದವಿ ಶಿಕ್ಷಣ ಚನ್ನಬಸವೇಶ್ವರ ಮಹಾವಿದ್ಯಾಲಯ ಬಾಲ್ಕಿ, ಸ್ನಾತಕೋತ್ತರ PG MA ಎಕಾನಮಿಕ್ಸ್. ಅವ್ರು ಯಾವತ್ತೂ ಕೂಡ ಎಲ್ಲ ತೂಗು ನೋಡಿನೇ ವ್ಯವಹಾರ ಮಾಡ್ತಕ್ಕಂಥವ್ರು, ಯಾಕಂದ್ರೆ ಎಕಾನಮಿಕ್ಸ್ ಓದಿರ್ತಕ್ಕಂಥವ್ರು. ಕಲಬುರಗಿ ಯೂನಿವರ್ಸಿಟಿ ಗುಲ್ಬರ್ಗ B.Ed ಪಡೆದಿರ್ತಕ್ಕಂಥವ್ರು. ಅವರ ಕೌಟುಂಬಿಕ ಮಾಹಿತಿ. ಅಶೋಕ್ ರಾಜೋಳೆ ಅವರು 1991ರಲ್ಲಿ ಶ್ರೀಮತಿ ಜಯಶ್ರೀ ಅವರನ್ನ ವಿವಾಹವಾಗಿ ದಾಂಪತ್ಯ ಜೀವನ Constitution
ಭಾಲ್ಕಿ ರೋಟರಿ ಕ್ಲಬ್. ಈ ಹಿಂದೆ ನಾವು ಭಾಲ್ಕಿಯಲ್ಲಿ ಮಹಿಳೆಯರ ಸ್ವಾವಲಂಬೀಕರಣಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ಕೊಡಲಾಗಿದೆ. ಹಾರ್ಟ್ ಫಾರ್ ವರ್ಕ್ ಫಾರ್ ಹಾರ್ಟ್ ಅದನ್ನು ಮಾಡಲಾಗಿದೆ. ಒಂದು 2ನೇ ಮಿಷನ್ ಪ್ರೋಗ್ರಾಮ್ ಮಾಡಲಾಗಿದೆ. ಒಂದೆಲ್ಲ ಎರಡೆಲ್ಲ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೆವು. ಇನ್ನು ಮುಂದೆನೂ ಕೂಡ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಶೈಲಜಾ ತಳವಾಡೆ ಮೇಡಮ್ ಅವರ ನೇತೃತ್ವದಲ್ಲಿ ಇದೇ ರೀತಿಯಾಗಿ ಸಹಾಯವಾಗಿ ನಡೆಯುತ್ತವೆ. ಅದಕ್ಕೆ ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರ ಸರ್ಕಾರದೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅಂತಕ್ಕಂಥ ಆಶಾಭಾವನೆ ನನಗಿದೆ. ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮಿಸುತ್ತೇನೆ. ಜೈ ಹಿಂದ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.